ಮೊದಲ ಭಾಗವನ್ನು ನಾವು ಧ್ಯಾನ ಮಾಡೋಣ. ಈ ಮೊದಲ ಭಾಗದಲ್ಲಿ ನಾವು 1ರಿಂದ 6 ವಾಕ್ಯವನ್ನು ಓದುವಾಗ ಇಲ್ಲಿ ಮುಖ್ಯವಾದಂತಹ ಒಂದು ವ್ಯಕ್ತಿಗಳನ್ನು ಇದರಲ್ಲಿ ನಾವು ನೋಡೋದಾದರೆ ಸ್ತ್ರೀ ಮತ್ತು ಘಟಸರ್ಪ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಇದರಲ್ಲಿ ಸ್ತ್ರೀಯ ಕುರಿತಾಗಿ ಓದಬೇಕಾದ್ರೆ ಸ್ತ್ರೀಯ ಜೊತೆಯಲ್ಲಿರುವಂಥದ್ದು ಒಂದು ಗಂಡು ಮಗು, ಆಕೆ ಉಳಿದ ಸಂತಾನದವರು, ಮೂರನೇದಾಗಿ ಮಿಕಾಯಲ, ನಾಲ್ಕನೇದಾಗಿ ದೇವದೂತರು ಅವರೊಟ್ಟಿಗಿರುವಂಥದ್ದನ್ನು ಕಾಣ್ತೇವೆ. ಆದರೆ ಘಟಸರ್ಪನೊಟ್ಟಿಗೆ ಇರುವಂಥದ್ದು ಸುಳ್ಳು ಪ್ರವಾದಿ, ಕ್ರಿಸ್ತ ವಿರೋಧಿ ಹಾಗೂ ಬಿದ್ದು ಹೋದಂಥ ದೂತರು ಕೂಡ ಅವನ ಜೊತೆಯಲ್ಲಿರುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಇಲ್ಲಿ ಸ್ತ್ರೀಯಲ್ಲಿರುವಂಥ ಒಂದು ಪ್ರತ್ಯೇಕತೆ ಉಂಟು. 12 ವಿಧವಾದ ಪ್ರತ್ಯೇಕತೆಗಳನ್ನು ಈ 12ನೇ ಅಧ್ಯಾಯದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಸ್ತ್ರೀಗೆ ಸಂಬಂಧವಾದ ಅಂದರೆ ಈ ಒಂದು 12ನೇ ಅಧ್ಯಾಯದಲ್ಲಿ 12 ವಿಧವಾದ ಪ್ರತ್ಯೇಕತೆಗಳನ್ನು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ. ಮೊದಲನೇ ಪ್ರತ್ಯೇಕತೆ ಆಗಿದೆ, ನಾವು 1-2 ವಾಕ್ಯದಲ್ಲಿ ಓದ್ತೇವೆ. ಮೊದಲ ಪ್ರತ್ಯೇಕತೆ, ಈ ಸ್ತ್ರೀ ಸೂರ್ಯನನ್ನು ಧರಿಸಿಕೊಂಡಿರುತ್ತಾಳೆ. 2ನೇ ಪ್ರತ್ಯೇಕತೆ, ಇವಳ ಕಾಲ ಕೆಳಗೆ ಚಂದ್ರನಿದ್ದಾನೆ. 3ನೇ ಪ್ರತ್ಯೇಕತೆ, ಇವಳು 12 ನಕ್ಷತ್ರಗಳ ಮುಕುಟವನ್ನು ಇವಳು ಧರಿಸಿಕೊಂಡಿರುವಂಥದ್ದನ್ನು ಕಾಣ್ತೇವೆ. 4ನೇ ಪ್ರತ್ಯೇಕತೆ ಎಂಬುವಂಥದ್ದು, ಇವಳು ಗರ್ಭಿಣಿಯಾಗಿದ್ದಾಳೆ. 5ನೇ ಪ್ರತ್ಯೇಕತೆ, ಇವಳು ಪ್ರಸವ ವೇದನೆ ಪಡುತ್ತಾ ಸಂಕಟ ಪಡುತ್ತಾ ಕೂಗುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, 6ನೇ ಪ್ರತ್ಯೇಕತೆ ಎಂಬುವಂಥದ್ದು ನಾವು ಹೇಳಬೇಕಾದ್ರೆ ಇವಳು ಹೆರುವಂಥದ್ದನ್ನು ಅಲ್ಲಿ ನಾವು 4ನೇ ವಾಕ್ಯದಲ್ಲಿ ಹೆರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಮತ್ತು 7ನೇ ಪ್ರತ್ಯೇಕತೆ, ಈ ಒಂದು ಜನಾಂಗಗಳನ್ನು ಆಳುವಂಥ ಗಂಡು ಮಗುವನ್ನು ಅವಳು ಹೆರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಪ್ರಿಯರೇ, ಮತ್ತು 8ನೇ ಪ್ರತ್ಯೇಕತೆ, ಇವಳು ಸರ್ಪನಿಂದ ಓಡಿ ಹೋಗುವಂಥದ್ದನ್ನು, ಅರಣ್ಯಕ್ಕೆ ಓಡಿ ಹೋಗುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಮಾತ್ರವಲ್ಲ 9ನೇ ಪ್ರತ್ಯೇಕತೆ ಎಂಬುದಾಗಿ ನಾವು ನೋಡಬೇಕಾದ್ರೆ 13ನೇ ವಾಕ್ಯದಿಂದ ನಾವಲ್ಲಿ ಓದುವುದಾದರೆ ಈ ಒಂದು ಸ್ತ್ರೀ ಅಂದರೆ ಸೈತಾನನಿಂದ ಸರ್ಪದಿಂದ ಓಡಿ ಹೋಗುವುದು ಮಾತ್ರವಲ್ಲ, ಅವಳಿಗೆ ದೇವರ ಒಂದು ಪ್ರೊಟೆಕ್ಷನ್, ನದಿ ನೀರು ಬರುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಪ್ರಿಯರೇ, ಮತ್ತು 10ನೇ ಪ್ರತ್ಯೇಕತೆ ನಾವಲ್ಲಿ ಕಾಣುವಂಥದ್ದು ಸ್ತ್ರೀಗೆ ಸಂಬಂಧವಾಗಿ 1 ಕಾಲ, 2 ಕಾಲ, ಅರ್ಧ ಕಾಲ ಅಂದರೆ 3.5 ವರ್ಷಗಳ ಕಾಲ ಪೋಷಣೆ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮತ್ತು 11ನೇ ಪ್ರತ್ಯೇಕತೆ ಎಂಬುದಾಗಿ ಹೇಳಬೇಕಾದ್ರೆ ಈ ಸ್ತ್ರೀ ಸರ್ಪನಿಂದ ಒಂದು ಮರೆಯಾಗಿ ಅಂದರೆ ಕಾಪಾಡಲ್ಪಡುವಂಥದ್ದನ್ನು ಕೂಡ ನಾವಲ್ಲಿ ಕಾಣ್ತಾ ಇದ್ದೇವೆ. ಮತ್ತು 12ನೇ ಪ್ರತ್ಯೇಕತೆ, ಈ ಸ್ತ್ರೀಯ ಉಳಿದ ಸಂತಾನ ಅಂದರೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ದೇವರ ಮಕ್ಕಳಿಗೆ ವಿರೋಧವಾಗಿ ನಿಲ್ಲುವಂಥ ಘಟಸರ್ಪವನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಹೀಗೆ 12ನೇ ಅಧ್ಯಾಯದಲ್ಲಿ ಸ್ತ್ರೀಗೆ ಸಂಬಂಧವಾದ 12 ವಿಧವಾದ ಪ್ರತ್ಯೇಕತೆಗಳನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಹಾಗಾದರೆ ಈ ಸ್ತ್ರೀ ಯಾರಾಗಿದ್ದಾಳೆ? ನಾವು 1-2 ವಾಕ್ಯ ಓದಿಕೊಳ್ಳೋಣ. 1 ಮತ್ತು 2 ವಾಕ್ಯ, ಪ್ರಕಟಣೆ ಪುಸ್ತಕ 12 ಅಧ್ಯಾಯ 1 ಮತ್ತು 2ನೇ ವಾಕ್ಯ ಓದಿಕೊಳ್ಳೋಣ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಸಾಕು, ಇಲ್ಲಿ ನೋಡ್ತೇವೆ. ಹಾಗಾದರೆ ಈ ಸ್ತ್ರೀ ಯಾರು? ಅನೇಕರ ಒಂದು ಸವಾಲು ಏನೆಂದರೆ, ಅನೇಕರಿಗೆ ಪ್ರಶ್ನೆ ಇದೆ, ಈ ಸ್ತ್ರೀ ಯಾರಾಗಿರಬಹುದು, ಯಾರಾಗಿದ್ದಾಳೆ? ಅನೇಕರು ಅವರದ್ದೇ ಆದಂಥ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾರೆ, ಅವರದ್ದೇ ಆದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಈ ರೀತಿಯ ಒಂದು ಅನೇಕ ಸಂಗತಿಗಳನ್ನು ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಇಲ್ಲಿ 5 ವಿಧವಾದ ವಿಶ್ಲೇಷಣೆಗಳನ್ನು ಈ ಸ್ತ್ರೀಗೆ ಸಂಬಂಧವಾಗಿ ಲೋಕದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ಸತ್ಯವಾದದ್ದು ಯಾವುದು, ಸರಿಯಾದದ್ದು ಯಾವುದನ್ನು ಅದನ್ನು ನಾನು ನಿಮಗೆ ತಿಳಿಸಲಿಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೇನೆ. ಪ್ರಿಯರೇ, ಮೊದಲ ವಿಶ್ಲೇಷಣೆ ಈ ಸ್ತ್ರೀಯ ಕುರಿತಾಗಿ ಅನೇಕರು ಹೇಳುವಂಥದ್ದು, ಮೊದಲ ಗುಂಪು ಹೇಳುವಂಥದ್ದು ಏನೆಂದರೆ, ಇವಳು ಕನ್ಯಾ ಮರಿಯಳಾಗಿದ್ದಾಳೆ ಎಂಬುದಾಗಿ, ಮತ್ತು ಯೇಸು ಗಂಡು ಮಗು ಯೇಸು ಸ್ವಾಮಿ ಎಂಬುದಾಗಿ ಅನೇಕರು ಹೇಳುತ್ತಾರೆ. 2ನೇ ವಿಶ್ಲೇಷಣೆ ಹೇಳುವಂಥದ್ದು, 2ನೇ ಗುಂಪು ಹೇಳುವಂಥದ್ದು ಏನೆಂದರೆ, ಇವಳು ಈ ಸ್ತ್ರೀ ಯಾರೆಂದರೆ ಮತ್ತು ಈ ಗಂಡು ಮಗು ಯಾರೆಂದರೆ ಕ್ರೈಸ್ತ ಸಭೆ ಮತ್ತು ಕ್ರೈಸ್ತ ವಿಶ್ವಾಸಿಗಳು, ಸಭೆ ಮತ್ತು ಕ್ರೈಸ್ತ ವಿಶ್ವಾಸಿಗಳೆಂಬುದಾಗಿ ಹೇಳ್ತಾರೆ. 3ನೇ ವಿಶ್ಲೇಷಣೆ, 3ನೇ ಗುಂಪು ಹೇಳುವಂಥದ್ದು ಏನೆಂದರೆ, ಇದು ಇಸ್ರೇಲಿಯರ ಒಂದು ಸಭೆಯನ್ನೊಳಗೊಂಡಂಥ ಒಂದು ಗುಂಪು ಎಂಬುದಾಗಿ ಕೂಡ 3ನೇ ಗುಂಪಿನ ಜನರು ಹೇಳ್ತಾರೆ. ಪ್ರಿಯರೇ, 4ನೇ ಗುಂಪಿನ ಜನರು ಹೇಳುವಂಥದ್ದು,
ಈ ಡೊಮಿಷನ್ ಎಂಬುದಾಗಿ ಈ ಒಂದು ರೋಮಯರ ಅರಸನಾದಂಥ ಚಕ್ರವರ್ತಿಯಾದಂಥ ಡೊಮಿಷನ್ ಕ್ರಿಸ್ತ ಶಕ 83 ಇಸ್ವಿಯಲ್ಲಿ ಒಂದು ನಡೆದ ಘಟನೆ ಇದು ಎಂಬುದಾಗಿ ಅನೇಕರು ಹೇಳ್ತಾರೆ. ಅಂದರೆ 4ನೇ ಗುಂಪು ಹೇಳ್ತಾರೆ. 5ನೇ ಗುಂಪು ಹೇಳುವುದಂದು ಏನೆಂದರೆ ಈ ಸ್ತ್ರೀ ಯಾರೆಂಬುದಾಗಿ, ಇದು ಇಸ್ರೇಲ್ ರಾಷ್ಟ್ರ ಹಾಗೂ ಇಸ್ರೇಲ್ ಪ್ರಜೆಗಳು ಎಂಬುದಾಗಿ ಹೇಳುತ್ತಾರೆ ಪ್ರಿಯರೇ. ಹಾಗಾದರೆ 5 ವಿಧವಾದ ಗುಂಪುಗಳು 5 ವಿಧವಾಗಿ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದನ್ನು ಈ ಲೋಕದಲ್ಲಿ ಕಾಣ್ತವೆ. ಹಾಗಾದರೆ ಈ 5 ವಿಷಯಗಳಲ್ಲಿ 5 ಗುಂಪುಗಳ ಹೇಳಿಕೆಯಲ್ಲಿ ಯಾವುದು ಸತ್ಯವಾದದ್ದು, ಯಾವುದು ಸರಿಯಾದದ್ದು, ಇವತ್ತು ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ಮೊದಲ ಗುಂಪು ನಾನು ಆವಾಗಲೇ ನಿಮಗೆ ಹೇಳಿದ ಹಾಗೆ ಕನ್ಯಾ ಮರಿಯಳು ಮತ್ತು ಯೇಸು ಸ್ವಾಮಿ ಎಂಬುದಾಗಿ ಅನೇಕರು ಹೇಳ್ತಾರೆ ಪ್ರಿಯರೇ. ಹಾಗಾದರೆ ನಾವು ಇದನ್ನು ತಿಳ್ಕೋಬೇಕು, ಇವಳು ಕನ್ಯಾ ಮರಿಯಳು ಅಲ್ಲ, ಯೇಸು ಸ್ವಾಮಿ ಅಲ್ಲ ಎಂಬುದಾಗಿ ಹೇಳುವುದಕ್ಕೆ ಏನು ನಮಗೆ ಪುರಾವೆ ಇದೆ ಎಂಬುದಾಗಿ ತಿಳ್ಕೋಬೇಕು. ಕನ್ಯಾ ಮರಿಯಳು ಕನ್ನಿಕೆಯಾಗಿದ್ದಾಳೆ. ಇಲ್ಲಿ ಮೆನ್ಷನ್ ಮಾಡಿದಂತಹ ಒಂದು ವಿಷಯ ಏನೆಂದರೆ ಸ್ತ್ರೀ ಎಂಬುದಾಗಿ. ಈ ಒಂದು ವಿಷಯವನ್ನು ತಿಳ್ಕೊಂಡು ನಾವು ಅರ್ಥ ಮಾಡಿಕೊಳ್ಬೇಕು, ಇವಳು ಕನ್ಯಾ ಮರಿಯಳು ಅಲ್ಲ ಎಂಬುದಾಗಿ. ಎರಡನೇದಾಗಿ 2000 ವರ್ಷಗಳಿಂದ ಕರ್ತನ ಯೇಸುಸ್ವಾಮಿ ಹುಟ್ಟಿದ ಸಂದರ್ಭದಲ್ಲಿ, ಹುಟ್ಟುವುದಕ್ಕಿಂತ ಮುಂಚೆ ಗರ್ಭಿಣಿಯಾದ ಸಂದರ್ಭದಲ್ಲಿ ಕನ್ಯಾ ಮರಿಯಳು ಅವಳು ಓಡಿ ಹೋದದ್ದು ಮರುಭೂಮಿಗೆ ಅಲ್ಲ, ಅರಣ್ಯಕ್ಕೆ ಅಲ್ಲ, ಅವಳು ಓಡಿ ಹೋದದ್ದು ಐಗುಪ್ತ ದೇಶಕ್ಕೆ. ಆ ವಾಕ್ಯಗಳನ್ನು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 13ರಿಂದ 15 ವಾಕ್ಯ ಮೊದಲು ಓದುವ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 2 13-15. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿಯ ವೇಳೆಯಲ್ಲಿ ಕರಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನ ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಓಕೆ, 19-23 ವಾಕ್ಯ ಕೂಡ ಓದಿ ಅದೇ ಅಧ್ಯಾಯದಲ್ಲಿ. ಮತ್ತೆ 2:19-23. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು, ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಅರ್ಖೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಅಲ್ಲಿ ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ಆಗ ಅವನು ಕನಸಿನಲ್ಲಿ ದೇವರ ಅಪ್ಪಣೆಯನ್ನು ಹೊಂದಿ ಗಲಿಲಾಯ ಸೀಮೆಗೆ ಹೋದನು ಮತ್ತು ನಜರೇತ್ ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇಲ್ಲಿ ಮೊದಲದಾಗಿ ನೋಡ್ತಾ ಇದ್ದೇವೆ, ಅವಳು ಕನ್ಯಾ ಮರಿಯಳು ಮತ್ತು ಯೇಸು ಅಲ್ಲ ಎಂಬುದಕ್ಕೆ ಉದಾಹರಣೆ. ಮೊದಲ ಉದಾಹರಣೆ ಇಲ್ಲಿ ಸ್ತ್ರೀ ಎಂಬುದಾಗಿ ಇಲ್ಲಿ ನಮೂದಿಸಲಾಗಿದೆ, ಸ್ತ್ರೀ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಆದರೆ ಕನ್ಯಾ ಮರಿಯಳು ಕನ್ನಿಕೆ ಆಗಿದ್ದಳು. ಒಂದನ್ನು ತಿಳ್ಕೋಬೇಕು, ಅವರು ಯೇಸುವನ್ನು ಜನ್ಮ ಕೊಡೋದಕ್ಕಿಂತ ಮುಂಚೆ ಅವಳು ಹೇಳಾಗಿದ್ದಳು, ಅವಳು ಕನ್ನಿಕೆ ಆಗಿದ್ದಳು ಮತ್ತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ ಕಾರಣ ಮೊದಲ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳುವಾಗಲೇ ತಿಳ್ಕೋಬೇಕು, ಇದು ಕನ್ಯಾ ಮರಿಯಳು ಯೇಸುಸ್ವಾಮಿ ಅಲ್ಲ ಎಂಬುದಾಗಿ. ಎರಡನೇ ಉದಾಹರಣೆ ಏನು, ಈ ಕನ್ಯಾ ಮರಿಯಳು ಯೇಸುವಿಗೆ ಜನ್ಮ ಕೊಡೋಕ್ಕೆ ಮುಂಚೆ ಗರ್ಭಿಣಿಯಾಗಿದ್ದಾಗ ಓಡಿ ಹೋದದ್ದು ಅವಳು ಕಾಡಿಗೆ, ಒಂದು ಅರಣ್ಯಕ್ಕೆ ಅಲ್ಲ, ಮರುಭೂಮಿಗೆ ಅಲ್ಲ, ಐಗುಪ್ತ ದೇಶಕ್ಕೆ ಓದಿದ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಮೂರನೇದಾಗಿ ಈ ಒಂದು ಘಟನೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 2000 ವರ್ಷಗಳ ಹಿಂದೆ ನಡೆದ ಘಟನೆ ಅಲ್ಲ. ಇದು ಭವಿಷ್ಯತ್ ಕಾಲಕ್ಕೆ ಸಂಬಂಧವಾದ ಘಟನೆ. ಅಂದರೆ 7 ವರ್ಷಗಳ ಉಪದ್ರವ ಕಾಲದಲ್ಲಿ ಸಂಭವಿಸಬೇಕಾದಂಥ ಒಂದು ಘಟನೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ 3 ವಿಷಯಗಳ ಆಧಾರದಿಂದ ಇವಳು ಕನ್ಯಾ ಮರಿಯಳಲ್ಲ, ಮಾತ್ರವಲ್ಲ ಗಂಡು ಮಗು ಯೇಸುಸ್ವಾಮಿ ಅಲ್ಲ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಮೊದಲ ಗುಂಪು ಹೇಳುವಂಥದ್ದು ಕನ್ಯಾ ಮರಿಯಳು ಮತ್ತು ಯೇಸುಸ್ವಾಮಿ ಮತ್ತು ಕನ್ಯಾ ಮರಿಯಳು ಅಲ್ಲ ಎಂಬುದಾಗಿ ಈ 3 ಆಧಾರದ ಮೇಲೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಎರಡನೇ ಗುಂಪು ಹೇಳುವಂಥದ್ದು, ಎರಡನೇ ಗುಂಪಿನ ಜನರ ವಿಶ್ಲೇಷಣೆ ಏನೆಂದರೆ ಕ್ರೈಸ್ತ ಸಭೆ ಮತ್ತು ಕ್ರೈಸ್ತ ವಿಶ್ವಾಸಿಗಳೆಂಬುದಾಗಿ ಹೇಳ್ತಾರೆ. ಇದರಲ್ಲಿ ಮೊದಲನೇ ಪಾಯಿಂಟಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವರು ಕ್ರೈಸ್ತ ಸಭೆ ಮತ್ತು ಕ್ರೈಸ್ತ ವಿಶ್ವಾಸಗಳು ಅಲ್ಲ ಎಂಬುದಾಗಿ. ಮೊದಲ ಕಾರಣ, ಆ ಉಪದ್ರವ ಕಾಲದಲ್ಲಿ, ಸಂಕಟ ಕಾಲದಲ್ಲಿ ಕ್ರೈಸ್ತ ಸಭೆ ಈ ಭೂಮಿಯಲ್ಲಿ ಇರುವುದೇ ಇಲ್ಲ. ಆವಾಗ ಭೂಮಿಯಲ್ಲಿ ಇರುವುದು 3 ಗುಂಪು ಜನರು. ಒಂದು
ಯಹೂದ್ಯ ಜನಾಂಗ, ಎರಡನೇದು ಅನ್ಯ ಜನರು, ಮೂರನೇದು ಮಾನಸಾಂತರ ಇಲ್ಲದೆ ಯೇಸುವಿನ ರಹಸ್ಯ ಭರಣದಲ್ಲಿ ಕೈ ಬಿಡಲ್ಪಟ್ಟಂಥ ಕ್ರೈಸ್ತ ವಿಶ್ವಾಸಿಗಳು. ಮೂರೇ ಜನರು ಆ ಸಮಯದಲ್ಲಿ ಈ ಭೂಮಿಯಲ್ಲಿ ಇರ್ತಾರೆ. ಕ್ರೈಸ್ತ ಹೊಸ ಒಡಂಬಡಿಕೆಯ ಕ್ರೈಸ್ತ ಸಭೆ ಆ ಸಮಯದಲ್ಲಿ ಈ ಭೂಮಿಯಲ್ಲಿ ಇರುವುದಿಲ್ಲ. ಆದ ಕಾರಣ ಮೊದಲ ಪಾಯಿಂಟಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಇದು ಕ್ರೈಸ್ತ ಸಭೆ ಮತ್ತು ಕ್ರೈಸ್ತ ವಿಶ್ವಾಸಿ ಅಲ್ಲ ಎಂಬುದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಎರಡನೇದಾಗಿ ಕ್ರೈಸ್ತ ವಿಶ್ವಾಸಿ ಮತ್ತು ಕ್ರೈಸ್ತ ಸಭೆ ಅಲ್ಲ ಎಂಬುದಾಗಿ ಹೇಳುವುದಕ್ಕೆ ಇನ್ನೊಂದು ಕಾರಣ ಏನೆಂಬುದಾಗಿ ಹೇಳಬೇಕಾದ್ರೆ, ಸಭೆಯನ್ನು, ಕ್ರೈಸ್ತ ಸಭೆಯನ್ನು ಕನ್ನಿಕೆ ಎಂಬುದಾಗಿ ಕರೆಯಲಾಗಿದೆ. ನಾವು 2 ಕೊರಿಂಥ ಚಾಪ್ಟರ್ 11 ವರ್ಸಸ್ 1 and 2 ಓದಿಕೊಳ್ಳೋಣ. 2 ಕೊರಿಂಥ 11:1-2. ಯಾಕೆಂದರೆ ದೇವರಲ್ಲಿರುವಂಥದ್ದು ಚಿಂತೆಯಿಂದಲೇ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು, ಶುದ್ಧ ಕನ್ನಿಕೆಯನ್ನು ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೇನಲ್ಲ. ಆದರೆ ಇಲ್ಲಿ ನೋಡ್ತೇವೆ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸಭೆಯನ್ನು ಕನ್ನಿಕೆ ಎಂಬುದಾಗಿ ಕರೆಯಲಾಗಿದೆ ಎಂದು ವಾಕ್ಯ ಓದುವ. ಎಫೆಸ 5:27, ಎಫೆಸ 5:27. ಅದನ್ನು ಕಳಂಕ ಸುಕ್ಕು, ಯಾವುದನ್ನು? ಸಭೆಯನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಬೇಕೆಂದು ವಾಕ್ಯೋಪದೇಶದ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಪ್ರೈಸ್ ಗಾಡ್. ಹಾಗಾದರೆ ಇಲ್ಲಿ ನೋಡ್ತೇವೆ, ಸಭೆಯನ್ನು ಕನ್ನಿಕೆ ಎಂಬುದಾಗಿ ಕರ್ತನು ಸುಕ್ಕು ಕಳಂಕ ಇಲ್ಲದ ಮುಂತಾದ ಮೊದಲ ಕನ್ನಿಕೆಯೋ ಎಂಬಂತೆ ಸಭೆಗೆ ಕನ್ನಿಕೆ ಎಂಬುದಾಗಿ ಹೇಳಲಾಗಿದೆ. ಆದರೆ ಇಲ್ಲಿ ನಾವು ನೋಡುವಂಥದ್ದು ಸ್ತ್ರೀ ಎಂಬುದಾಗಿ ಹೇಳುವಂಥ ಪದ ಇಲ್ಲಿ ಉಪಯೋಗಿಸಲಾಗಿದೆ. ಸಭೆ ಆಗಿದೆ. ಆದ ಕಾರಣ ಇದರಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಎರಡನೇ ಗುಂಪಿನ ವಾದ ಏನೆಂದರೆ, ಏನು ಹೇಳ್ತಾ ಇದ್ದಾರೆ ಅವರು, ಇದು ಕ್ರೈಸ್ತ ಸಭೆ ಮತ್ತು ಕ್ರೈಸ್ತ ವಿಶ್ವಾಸಿಗಳು ಎಂಬುದಾಗಿ, ಗಂಡು ಮಗು ಮತ್ತು ಸ್ತ್ರೀ ಎಂಬುದಾಗಿ ಅವರು ಹೇಳ್ತಾರೆ. ಅದಕ್ಕೆ ಇದು ಅಲ್ಲ ಎಂಬುದಾಗಿ ಎರಡನೇ ವಿಷಯವನ್ನು ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೆಂದರೆ ಇದು ಕ್ರೈಸ್ತ ಸಭೆ ಮತ್ತು ಕ್ರೈಸ್ತ ವಿಶ್ವಾಸಿಗಳು ಅಲ್ಲ ಎಂಬುದಾಗಿ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಸಭೆ ಕನ್ನಿಕೆ ಎಂಬುದಾಗಿ ನಾನು ಈಗಾಗಲೇ ಹೇಳಿದ್ದೇನೆ. ಆದರೆ ಸಭೆಯ ಒಂದು ಮದುವೆ ಯೇಸು ಸ್ವಾಮಿಯೊಟ್ಟಿಗೆ ಅದು ಪರಲೋಕದಲ್ಲಿ 7 ವರ್ಷಗಳ ಕಾಲದಲ್ಲಿ ನಡೀತದೆ. ಅವಾಗೆಲ್ಲಿ ಸಂಕಟ ಕಾಲ, ಉಪದ್ರವ ಕಾಲ, ಈ 12ನೇ ಅಧ್ಯಾಯ ಆ ಸಮಯದಲ್ಲೇ ನಡೆಯುವಂಥ ಕಾರ್ಯವಾಗಿದೆ ಈ ಭೂಲೋಕದಲ್ಲಿ. ಮದುವೆ ಆದ ಮೇಲೆ ಸಭೆಗೆ ಕರೆಯಲ್ಪಡುವಂಥ ಒಂದು ಹೆಸರು ಮದಲಗಿತ್ತಿ ಎಂಬುದಾಗಿ. ಅದಕ್ಕಿಂತ ಮುಂಚೆ ಏನು ಕರೀತಾರೆ? ಕನ್ನಿಕೆ ಎಂಬುದಾಗಿ. ನಾವು ಪ್ರಕಟಣೆ 19 7-9 ವಾಕ್ಯ ಓದುವ. ರೆವಲ್ಯೂಷನ್ 19:7-9 ವರ್ಸ್. ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಸರ್ವಶಕ್ತನಾದ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಯಜ್ಞದ ಕುರಿಯಾದ ಆತನಿಗೆ ವಿವಾಹ ಕಾಲ ಬಂತು. ಆತನಿಗೆ ವಿವಾಹವಾಗುವಂತ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರೈಸ್ ಗಾಡ್. ಹಾಗಾದ್ರೆ ಇದು ಎಲ್ಲಿ ನಡೆಯುವಂತ ಕಾರ್ಯ? ಪರಲೋಕದಲ್ಲಿ ನಡೆಯುವಂಥ ಒಂದು ಕಾರ್ಯವಾಗಿದೆ. 7 ವರ್ಷಗಳು ಅಲ್ಲಿ ಸಭೆ ಮತ್ತು ಯೇಸು ಸ್ವಾಮಿಗೆ ನಡೆಯುವಂಥ ಮದುವೆ. ಮತ್ತು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಸಭೆಗೂ ಕ್ರಿಸ್ತನಿಗೆ ನಡೆಯುವಂಥ ಮದುವೆ ಇದು ಶಾರೀರಿಕವಾದಂಥ ಮದುವೆ ಅಲ್ಲ, ಇದು ಆತ್ಮಿಕವಾದಂಥ ಸಂಬಂಧ. ಒಬ್ಬನು ಕ್ರಿಸ್ತನಲ್ಲಿರುವುದಾದರೆ ಅವನು ಏನಾಗಿದ್ದಾನೆ? ಕ್ರಿಸ್ತನೊಂದಿಗೆ ಒಂದೇ ಆತ್ಮವಾಗಿದೆ. ಸಿಕ್ಕಿದ್ರೆ ಓದಿ. ಕರ್ತನ ಸಂಸರ್ಗದಲ್ಲಿರುವವನು ಕರ್ತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಸಿಕ್ಕಿದ್ರೆ ಓದಿ. 1 ಕೊರಿಂಥ 6:17, 1 ಕೊರಿಂಥ 6:17. ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಹಾಗಾದ್ರೆ ಇದು ಶಾರೀರಿಕ ಮದುವೆ ಅಲ್ಲ. ಭೂಮಿಯಲ್ಲಿ ನಾವು ಮಾಡುವಂತ ಮದುವೆ ಉಂಟಲ್ಲ, ಶಾರೀರಿಕವಾದ ಮದುವೆ, ಒಂದು ಹುಡುಗ ಮತ್ತು ಹುಡುಗಿಗೆ ಮದುವೆ ಆಗ್ತದಲ್ಲ, ಆ ರೀತಿಯ ಮದುವೆ ಅಲ್ಲ. ಇದು ಆತ್ಮ ಸಂಬಂಧವಾದಂಥ ಮದುವೆ. ಇದು ಮದುವೆ ಅಂದರೆ ಕ್ರಿಸ್ತನಿಗೂ ಸಭೆಗಿರುವಂಥ ಆತ್ಮಿಕವಾದ ಆಳವಾದ ಗಾಢವಾದ ಸಂಬಂಧವನ್ನು ಸೂಚಿಸುವಂಥದ್ದು ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಹಾಗಾದರೆ
ಕ್ರೈಸ್ತ ಸಭೆ ಮತ್ತು ಕ್ರೈಸ್ತ ವಿಶ್ವಾಸಗಳಲ್ಲ ಎಂಬುದಕ್ಕೆ ಅನೇಕ ಉದಾಹರಣೆಗಳನ್ನು ನಾನು ನಿಮ್ಮೊಟ್ಟಿಗೆ ನಾನು ಮಾತಾಡಿದ್ದೇನೆ. ಸ್ತ್ರೀ ಎಂಬಂಥ ಪದವನ್ನು ಬಳಸಲಾಗಿದೆ, ಆದರೆ ಸಭೆಯನ್ನು ಕನ್ನಿಕೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ ಪ್ರಿಯರೇ. ಹಾಗಾದರೆ ಎರಡನೇ ಗುಂಪಿನ ವಾದ ಕೂಡ ಇದು ಸರಿಯಲ್ಲ ಎಂಬುದಾಗಿ ಹೇಳುವುದಕ್ಕೆ ನನ್ನ ವಾಕ್ಯದ ಆಧಾರದಲ್ಲಿ ಇಷ್ಟಪಡ್ತೇನೆ ಪ್ರಿಯರೇ. ನಂತರ ಮೂರನೇ ಇನ್ನೊಂದು ಗುಂಪು ಉಂಟು. ಇವರು ಇಸ್ರೇಲ್ ಸಭೆಯನ್ನು ಒಳಗೊಂಡ ಗುಂಪು, ಇಸ್ರೇಲ್ ಸಭೆಯನ್ನು ಒಳಗೊಂಡ ಗುಂಪು ಎಂಬುದಾಗಿ ಹೇಳುವವರು ಮೂರನೇ ಗುಂಪಿನವರಿದ್ದಾರೆ. ಅದರ ಅರ್ಥ ಏನೆಂದರೆ, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಭೆಗೂ ಹೊಸ ಒಡಂಬಡಿಕೆ ಕ್ರೈಸ್ತ ಸಭೆಗೂ ಹಳೆ ಒಡಂಬಡಿಕೆಯ ಯಹೂದ ಜನಾಂಗಕ್ಕೂ ನೇರವಾದ ಯಾವುದೇ ಸಂಬಂಧ ಇಲ್ಲ. ಯಹೂದ ಜನಾಂಗ ಬೇರೆ, ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ ಬೇರೆ ಆಗಿದೆ. ಆದರೆ ಒಂದು ಹೇಳಿಕೆ ಇಷ್ಟಪಡ್ತೇನೆ, ಅನ್ಯ ಜನಾಂಗದಿಂದಲೂ ಯಹೂದ ಜನಾಂಗದಿಂದಲೂ ರಕ್ಷಣೆ ಹೊಂದಿದವರು, ರಕ್ಷಣೆ ಅಂದರೆ ನಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಕರ್ತನ ದೇಶಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಅದರ ರಕ್ಷಕರು ಒಡೆಯರಿಗೆ ಅಂಗೀಕಾರ ಯಾರು ಮಾಡ್ತಾರಲ್ಲ, ಮತ್ತು ತಂದೆ ಮಗ ಪವಿತ್ರಾತ್ಮನ ಹೆಸರು ನೀರನ್ನು ಬೆಳಗಿಸಿಕೊಂಡು ರಕ್ಷಣೆ ಹೊಂದ್ತಾರಲ್ಲ, ಅವರಾಗಿದ್ದಾರೆ ಯೇಸು ಕ್ರಿಸ್ತನ ಸಭೆ. ಇನ್ನೊಂದು ರೀತಿಯಲ್ಲಿ ಸಭೆ ಎಂಬುದಾಗಿ ಹೇಳಬೇಕಾದ್ರೆ ರಕ್ಷಣೆ ಹೊಂದಿದ ದೇವಜನರ ಗುಂಪೇ ಸಭೆಯಾಗಿದೆ, ಹೊಸ ಒಡಂಬಡಿಕೆಯ ಕ್ರಿಸ್ತನ ಸಭೆಯಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಹಾಗಾದರೆ ಇಲ್ಲಿ ಸಭೆಗೂ ಹಳೆ ಒಡಂಬಡಿಕೆ ಯಹೂದ ಜನಾಂಗಕ್ಕೂ ಯಾವುದೇ ವಿಧವಾದ ನೇರವಾದ ಸಂಬಂಧ ಇಲ್ಲ. ನಾವು ಒಂದೆರಡು ವಾಕ್ಯ ಓದುವ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯದಲ್ಲಿ 7 ವಿಷಯಗಳನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀವು ಏನು ಆಗಿರಲಿಲ್ಲ ಎಂಬುದ ಯಾರ ಕುರಿತಾಗಿ ಇಲ್ಲಿ ಪೌಲನು ಮಾತಾಡ್ತಾ ಇದ್ದಾನೆ? ಈಗ ಸಭೆಯಾದಂಥ ವಿಶ್ವಾಸಿಗಳ ಕುರಿತಾಗಿ, ಕ್ರೈಸ್ತ ವಿಶ್ವಾಸಿಗಳ ಕುರಿತಾಗಿ ಉಲ್ಲೇಖ ಮಾಡಿಕೊಂಡು ಇಲ್ಲಿ ಈ 7 ಸಂಗತಿಗಳು ಮುಂಚೆ ನಿಮ್ಮಲ್ಲಿ ಇರಲಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಓದಿ. ನೀವು ಜನ್ಮದಿಂದ ಅನ್ಯರಾಗಿದ್ದೀರಿ, ನೀವು ಜನ್ಮದಿಂದ ಅನ್ಯರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು, ಸುನ್ನತಿ ಎನಿಸಿಕೊಳ್ಳುವವರು ನಿಮ್ಮ ಸುನ್ನತಿ ಇಲ್ಲದವರೆಂದು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು, ಮೂರನೇ ಕೀರ್ತನನ್ನು ಸೇರಿದವರಾಗಿದ್ದೀರಿ, ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, 4ನೇದಾಗಿ ಇಸ್ರಾಯೇಲರ ಹಕ್ಕಿನಲ್ಲಿ ನಿಮಗೆ ಪಾಲಿಲ್ಲದವರಾಗಿದ್ದೀರಿ, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಕ್ಕೆ, 5ನೇದಾಗಿ ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆಯೂ ಇಲ್ಲ, 6ನೇದಾಗಿ ಈ ಲೋಕದ ಯಾವುದೇ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು, 7ನೇದಾಗಿ ದೇವರನ್ನು ಅರಿಯದವರು ಆಗಿದ್ದಿರೆಂದು ಜ್ಞಾಪಕ ಮಾಡಿ 7 ಸಂಗತಿಗಳು ರಕ್ಷಣೆ ಹೊಂದಿದಂಥ ಕ್ರೈಸ್ತ ಸಭೆಯೊಟ್ಟಿಗೆ ಪೌಲನು ಮಾತನಾಡಿ 7 ಉಲ್ಲೇಖ ಹೇಳ್ತಾ ಇದೆ. ಈ 7 ಸಂಗತಿಗಳು ಮುಂಚೆ ನಿಮ್ಮಲ್ಲಿ ಇರಲಿಲ್ಲ ಎಂಬುದಾಗಿ, ಈಗ ಇದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇನ್ನೊಂದು ವಾಕ್ಯ ಓದಬೇಕಾದ್ರೆ ಅದು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 4ರಿಂದ 5ನೇ ವಾಕ್ಯದ ಅಲ್ಲಿ ಕೂಡ 7 ವಿಷಯಗಳನ್ನು ಪೌಲನು ಉಲ್ಲೇಖ ಮಾಡ್ತಾರೆ. ಈಗ ಸಭೆಯೊಟ್ಟಿಗಿರುವಂಥ 7 ಸಂಗತಿಗಳು. ಓದಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಒಂದನೇದಾಗಿ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಸಭೆ ಕ್ರೈಸ್ತ ವಿಶ್ವಾಸಿಗಳೆಲ್ಲರೂ ಯೇಸು ಎಂಬ ಒಂದೇ ದೇಹಕ್ಕೆ ಸೇರಿದವರು. ಒಬ್ಬನೇ ಆತ್ಮನನ್ನು ಹೊಂದಿದವರು. 2ನೇದಾಗಿ ಒಬ್ಬನೇ ಆತ್ಮನ ಹೊಂದಿದವರು. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. 3ನೇದಾಗಿ ಒಂದೇ ಪದವಿ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ. 4ನೇದಾಗಿ ನಿಮ್ಮೆಲ್ಲರ ಕರ್ತನು ಒಬ್ಬನೇ. ಭರವಸವು ಒಂದೇ. 5ನೇದಾಗಿ ಭರವಸೆ ಒಂದೇ. ಸ್ನಾನ ದೀಕ್ಷೆ ಒಂದೇ. 6ನೇದಾಗಿ ಸ್ನಾನ ದೀಕ್ಷೆ ಒಂದೇ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಎಲ್ಲರಿಗೂ ತಂದೆಯಾಗಿ ದೇವರು ಒಬ್ಬನೇ. ಪ್ರೈಸ್ ಗಾಡ್. ಇಲ್ಲಿ 7 ವಿಷಯಗಳನ್ನು, ಸಭೆಯಲ್ಲಿರುವಂಥ 7 ವಿಷಯಗಳನ್ನು ಇಲ್ಲಿ ಕೂಡ ಪೌಲನು ಉಲ್ಲೇಖ ಮಾಡಿರುವಂಥದ್ದನ್ನು ಕಾಣ್ತೇವೆ. ಹಾಗಾದರೆ ಇಸ್ರೇಲ್ ಸಭೆಯನ್ನೊಳಗೊಂಡ ಗುಂಪು ಇದು ಅಲ್ಲ ಎಂಬುದು ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆಗೂ ಇಸ್ರೇಲ್ ಜನಾಂಗಕ್ಕೂ ನೇರವಾದ ಯಾವುದೇ ಸಂಬಂಧ ಇಲ್ಲ. ಓಕೆ, 4ನೇ ವಿಶ್ಲೇಷಣೆ, 4ನೇ ಗುಂಪು ವಾದ ಮಾಡುವಂಥ 4ನೇ ವಿಶ್ಲೇಷಣೆ ಅದು ಏನೆಂದರೆ, ಡೊಮಿಷನ್ನ ಕಾಲದಲ್ಲಿ, ನಿಮಗೆ ಗೊತ್ತಿರುವ ಕಳೆದ ಅಧ್ಯಯನದಲ್ಲಿ ನಾವು ಮಾತಾಡಿದ್ದೇವೆ, ಅದರ ಬಗ್ಗೆ ಧ್ಯಾನ ಮಾಡಿದ್ದೇವೆ. ಈ ರೋಮ ಸಾಮ್ರಾಜ್ಯವು ಇಡೀ ಭೂಲೋಕವನ್ನು ಆಳ್ವಿಕೆ ಮಾಡಿದೆ. ಕ್ರಿಸ್ತ ಪೂರ್ವ 146 ಇಸವಿಯಿಂದ ಕ್ರಿಸ್ತ ಶಕ 476 ಇಸವಿಯವರೆಗೆ ಇಡೀ ಲೋಕವನ್ನು ರೋಮ್ ಸಾಮ್ರಾಜ್ಯವು ಆಳ್ವಿಕೆ ಮಾಡಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯ ಸಮಯದ ನಂತರ ಅಪೊಸ್ತಲರ ಕಾಲದಲ್ಲಿ, ಪೌಲನ ಕಾಲದಲ್ಲಿ, ಎಲ್ಲ ಶಿಷ್ಯರ ಕಾಲದಲ್ಲಿ 10 ಜನ ಭಯಂಕರ ಕ್ರೂರಿಗಳಾದ ಚಕ್ರವರ್ತಿಗಳು, ಅರಸುಗಳು ಅಧಿಕಾರಕ್ಕೆ ಬಂದ್ರಂತೆ.
ನಾನು ಕಳೆದ ಸಲ ಹೇಳಿದ್ದೆ ನಿಮಗೆ, ಮೊದಲನೇವನಾಗಿದ್ದಾನೆ ನೀರೋ, ನಂತರ ಡೊಮಿಷನ್, ನಂತರ ಟ್ರಾಜನ್ ಎಂಬವನು, ನಂತರ ಅಂತೋನಿಯಸ್, ನಂತರ ಸೆವರನ್, 6ನೇದಾಗಿ ಡಿಸೂಸ್ ಎಂಬುದಾಗಿ, ಮತ್ತು 7ನೇದಾಗಿ ಮ್ಯಾಕ್ಸಿಮ್ ಎಂಬುದಾಗಿ, 8ನೇದಾಗಿ ಔರಲ್ ಎಂಬುದಾಗಿ, 9ನೇದಾಗಿ ವಲೇರಿಯನ್ ಎಂಬುದಾಗಿ, 10ನೇದಾಗಿ ಡಯಾಕ್ಲಿಪಸ್ ಎಂಬುದಾಗಿ, ಹೀಗೆ 10 ಜನ ಆ ಚಕ್ರವರ್ತಿಗಳು ಆಳ್ವಿಕೆ ಮಾಡಿದ್ರು. ಇವರೆಲ್ಲರೂ 10 ಜನರು ಕೂಡ ಭಯಂಕರ ಕ್ರೂರಿಗಳಾಗಿದ್ದರು. ಕ್ರೈಸ್ತ ವಿಶ್ವಾಸಗಳನ್ನು ಅವರು ಹಿಂಸಿಸುವವರಾಗಿದ್ದರು. ಅನೇಕ ದೇವಸೇವಕರನ್ನು ದೇವಜನರು ಕೊಂದವರಲ್ಲಿ ಪ್ರಮುಖರಾಗಿದ್ದರು ಪ್ರಿಯರೇ. ಆದರೆ ನನ್ನ ವಿಷಯ ಏನೆಂದರೆ, ಈ ಡೊಮಿಷನ್ನ ಕಾಲ ಅಂದರೆ ಕ್ರಿಸ್ತಶಕ 83ನೇ ಇಸವಿಯಲ್ಲಿ ಆತನು ಈ ಒಂದು ರೋಮ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನ 10 ವರ್ಷದ ಒಂದು ಗಂಡು ಮಗು ಸತ್ತ. ಅವನು ತುಂಬ ಆತನ ಪ್ರೀತಿ ಮಾಡ್ತಾ ಇದ್ದ. ಅವನನ್ನು ಅವನು ಏನು ಮಾಡಿದ, ಲೋಕದ ದೇವನಾಗಿ ಮಾಡಿಬಿಟ್ಟ. ಆತನು ಪ್ರಕಟಣೆ ಕೊಟ್ಟನು, ಅವನು ಲೋಕದ ದೇವರೆಂಬುದಾಗಿ ಅವನ ಮಗನನ್ನು. ಅವನ ಹೆಂಡತಿಯನ್ನು ಏನು ಮಾಡಿದ, ಅವನು ದೇವರ ತಾಯಿಯನ್ನಾಗಿ ಮಾಡಿದ. ಕೊನೆಗೆ ಒಂದು ನಾಣ್ಯವನ್ನು ಆತನು ಹೊರಗೆ ತರ್ತಾನೆ ಡೊಮಿಷನ್ ಚಕ್ರವರ್ತಿ. ಆ ನಾಣ್ಯದಲ್ಲಿ ಅವನ ಮಗ ದೇವನಾಗಿ ಎಡಕೈಯಲ್ಲಿ ಒಂದು ದಂಡವನ್ನು ಇಟ್ಕೊಂಡಿದ್ದಾನೆ, ಬಲಗೈಯಲ್ಲಿ ಇಡೀ ಲೋಕವನ್ನು ಆಶೀರ್ವದಿಸುವಂತೆ ನಿಲ್ತಿರುವಂಥ ಒಂದು ಚಿತ್ರಣ. ಅವನ ಹಿಂದುಗಡೆ ಅಂದರೆ ಅವನ ಹೆಂಡತಿ, ಡೊಮಿಷನ್ ಹೆಂಡತಿ, ಈ ಹುಡುಗನ ತಾಯಿ 12 ನಕ್ಷತ್ರಗಳ ಮುಕುಟವನ್ನು ತೊಟ್ಟುಕೊಂಡು ನಿಂತಿರುತ್ತಾಳೆ. ಆ ರೀತಿಯ ಒಂದು ನಾಣ್ಯವನ್ನು ಅಥವಾ ಹೊರಗಡೆ ತಂದ. ಎಲ್ಲರೂ ಅದನ್ನು ಅವರು ನೆನಪಿಸಿಕೊಂಡು ಅನೇಕ 4ನೇ ಗುಂಪು ಹೇಳ್ತಾರೆ, ಇದು ಡೊಮಿಷನ್ ಕಾಲದ ಒಂದು ಸಂಗತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ 5ನೇ ಗುಂಪಿನ ವಾದ ಅಥವಾ ವಿಶ್ಲೇಷಣೆ ನಾವು ನೋಡಬೇಕಾದ್ರೆ ಏನು ಹೇಳ್ತಾರೆ ಅವರು, ಇದು ಸ್ತ್ರೀ ಮತ್ತು ಗಂಡು ಮಗು, ಇಸ್ರೇಲ್ ರಾಷ್ಟ್ರ ಮತ್ತು ಪ್ರಜೆಗಳು. ಇದು ಸರಿಯಾದಂಥ ವಾದ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವ ರೀತಿ ಎಂಬುದಾಗಿ ಹೇಳಿ ಅದು ಕೂಡ ನಾನು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರೀತಿನೇ. ಯಾಕಂದರೆ ಸ್ತ್ರೀ ಮತ್ತು ಗಂಡು ಮಗು ಇವರು ಇಸ್ರೇಲ್ ರಾಷ್ಟ್ರ ಮತ್ತು ಅದರ ಪ್ರಜೆಗಳೆಂಬುದಾಗಿ ಯಾಕೆ ಸರಿ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಹೇಳಬೇಕಾದ್ರೆ, ಅದೇ ಮೊದಲ ಒಂದು ಮುಖ್ಯವಾದಂಥ ಕಾರಣ, ಆ ಸಮಯದಲ್ಲಿ ಕ್ರೈಸ್ತ ಸಭೆ, ಹೊಸ ಒಡಂಬಡಿಕೆ ಸಭೆ ಈ ಭೂಮಿಯಲ್ಲಿ ಇರುವುದಿಲ್ಲ. ಎರಡನೇದಾಗಿ ಆವಾಗಲೇ ಹೇಳಿದಂತೆ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆಯನ್ನು ಕನ್ನಿಕೆ ಎಂಬುದಾಗಿ ಕರೆಯಲಾಗಿದೆ. 2 ಕೊರಿಂಥ 11 1 ಮತ್ತು 2 ವಾಕ್ಯ ಆವಾಗ ಓದಿದಂತೆ, ಎಫೆಸ 5:27 ಕನ್ನಿಕೆ ಎಂಬುದಾಗಿ ಕರೆಯಲಾಗಿದೆ. ಸ್ತ್ರೀ ಎಂಬುದಾಗಿ ಯಾರನ್ನು ಕರೀತಾರೆ ನಾವು ನೋಡುವ. ನಾವು ಯೆರೆಮೀಯ 3:14 ವಾಕ್ಯ ಓದಿ ಮೊದಲು. ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 3:14. ಇದೇ ಯೆಹೋವನ ನುಡಿ, ಇದೇ ಯೆಹೋವನ ನುಡಿ. ಭ್ರಷ್ಟರಾದ ಮಕ್ಕಳೇ ತಿರುಗಿಕೊಳ್ಳಿರಿ, ನಾನು ನಿಮಗೆ ಪತಿ. ದೇವರೇನು ಹೇಳ್ತಿದ್ದಾನೆ, ನಾನು ನಿಮಗೆ ಪತಿ. ಯಾರನ್ನು ನೋಡಿ ಹೇಳ್ತಿದ್ದಾನೆ, ಇಸ್ರೇಲ್ ಜನಾಂಗವನ್ನು ನೋಡಿ ದೇವರು ಹೇಳ್ತಿದ್ದಾನೆ, ನಾನು ನಿಮಗೆ ಪತಿಯಾಗಿದ್ದೇನೆ. ಹೋಶೇಯ 2:19-20 ಓದಿ. ಬುಕ್ ಆಫ್ ಹೋಶೇಯ ಚಾಪ್ಟರ್ 2 19-20. ನಾನು ನಿನ್ನನ್ನು ಶಾಶ್ವತವಾಗಿ ವರಿಸುವೆನು. ಹೌದು. ನೀತಿ ನ್ಯಾಯ ಪ್ರೀತಿ ದಯೆಗಳಿಂದ ನಿನ್ನನ್ನು ವರಿಸುವೆನು. ನಾನು ನಿನ್ನನ್ನು ನಂಬಿಕೆಯಿಂದ ವರಿಸಲು ನೀನು ಯೆಹೋವನಾದ ನನ್ನನ್ನು ತಿಳಿದುಕೊಳ್ಳುವಿ. ಹಾಗಾದ್ರೆ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಏನೆಂದರೆ ಇಸ್ರೇಲ್ ಜನಾಂಗವನ್ನು ನೋಡಿ ದೇವರು ಹೇಳ್ತಿದ್ದಾನೆ, ನಾನು ನಿನ್ನ ಪತಿ ಎಂಬುದಾಗಿ. ಹಾಗಾದರೆ ಇನ್ನೊಂದು ಪುರಾವೆ ಕೂಡ ನಾನು ಕೊಡ್ತೇನೆ ಪ್ರಿಯರೇ. ಇದು ಇಸ್ರೇಲ್ ಜನಾಂಗ ಎಂಬುದಾಗಿ, ಜನಾಂಗದ ಕುರಿತಾಗಿ, ಅದು ಇಸ್ರೇಲ್ ರಾಷ್ಟ್ರದ ಬಗ್ಗೆ ದೇವರು ಹೇಳ್ತಾ ಇದ್ದಾನೆ ಎಂಬುದಕ್ಕೆ ಈ ಸ್ತ್ರೀ ಎಂಬುದಾಗಿ ಇರುವವಳು, ಈ ಸ್ತ್ರೀ ಎಂಬುದಾಗಿ ಯಾರನ್ನು ಇಲ್ಲಿ ಹೇಳಲಾಗಿದೆ, ಇಲ್ಲಿ ಸ್ತ್ರೀ ಎಂಬುದಾಗಿ ಹೇಳಲಾಗಿದೆ. ಆ ಸ್ತ್ರೀ ಬೇರೆ ಯಾರೂ ಅಲ್ಲ, ಇಸ್ರೇಲ್ ರಾಷ್ಟ್ರ ಅಥವಾ ಇಸ್ರೇಲ್ ಜನಾಂಗ ಎಂಬುದಾಗಿ ಹೇಳೋದಕ್ಕೆ ಇನ್ನೊಂದು ಆಧಾರ ನಾನು ಕೊಡ್ತೇನೆ. ನಾವು ಆದಿಕಾಂಡ 37ನೇ ಅಧ್ಯಾಯ 5-11 ವಾಕ್ಯ ಓದಿಕೊಳ್ಳೋಣ. ಅಲ್ಲಿ 2 ವಿಧವಾದ ಕನಸುಗಳು ಯೋಸೇಫನಿಗೆ ಬೀಳ್ತಾ ಇವೆ. ಯೋಸೇಫನಿಗೆ ಕನಸುಗಳು ಬಿದ್ದ 2ನೇ ಕನಸನ್ನು ಆತನು ವಿವರಿಸುವಾಗ, ಅಣ್ಣಂದಿರಿಗೂ ತಂದೆಗೂ ಆತನು ವಿವರಿಸುವಾಗ, ತಂದೆ ಅರ್ಥ ಮಾಡಿಕೊಂಡ ಈ ಸ್ತ್ರೀ ಯಾರು ಎಂಬುದಾಗಿ, ಅಂದರೆ ಸೂರ್ಯ ಚಂದ್ರ ಯಾರು ಮತ್ತು 12 ನಕ್ಷತ್ರಗಳು ಯಾರು ಎಂಬುದಾಗಿ ಅಲ್ಲಿ ಯಾಕೋಬನು ಅರ್ಥ ಮಾಡಿಕೊಳ್ಳುವುದನ್ನಲ್ಲಿ ಕಾಣ್ತಾ ಇದ್ದೇವೆ. ಓದುವ ಆದಿಕಾಂಡ 37 5-11 ವಾಕ್ಯ.
ಒಂದು ದಿನ ಯೋಸೇಫನು ಕನಸು ಕಂಡು ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಅವನು ಅವರಿಗೆ ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ, ಕೇಳಿರಿ. ಆ ಕನಸಿನಲ್ಲಿ ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳ ಸುತ್ತಲೂ ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದದ್ದನ್ನು ನನ್ನನ್ನು ಅಡ್ಡ ಬಿದ್ದದನ್ನು ಕಂಡೆನು ಎಂದು ಹೇಳಿದನು. ಅದಕ್ಕೆ ಅವನ ಅಣ್ಣಂದಿರು ನೀನು ನಿಜವಾಗಿಯೂ ನಮ್ಮನ್ನು ಆಳುವಿಯಾ? ನೀನು ನಿಜವಾಗಿ ನಮ್ಮನ್ನು ಆಳುವಿಯಾ? ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ? ನೀನು ನಮ್ಮ ಮೇಲೆ ಯಾರ ಕುರಿತಾಗಿ ಹೇಳ್ತಾರೆ? ಯೋಸೇಫನ ಕುರಿತಾಗಿ ಅವನ ಅಣ್ಣಂದಿರು ಹೇಳ್ತಾ ಇದ್ದಾರೆ ಆ ಕನಸನ್ನು ಕೇಳಿದ ನಂತರ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಮಾತುಗಳಿಗಾಗಿಯೂ ಮತ್ತಷ್ಟು ಹಾಗೆ ಮಾಡಿದರು. ಅವನು ಇನ್ನೊಂದು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದನು. ಅವನು ಅವರಿಗೆ ಇನ್ನೊಂದು ಕನಸು ಕಂಡಿದ್ದೇನೆ. ಅದರಲ್ಲಿ ಸೂರ್ಯಚಂದ್ರರು 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು ಎಂದು ಹೇಳಿದನು. ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದಿರಿಗೂ ತಿಳಿಸಿದಾಗ ತಂದೆ ಅವನಿಗೆ ಇದು ಎಂಥ ಕನಸು? ನೀನು ಕಂಡದ್ದು ನಾನು ನಿನ್ನ ತಾಯಿಯು ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂದು ಹೇಳಿ ಗದರಿಸಿದನು. ನೋಡಿ, ಸೂರ್ಯ ಅವನ ಕನಸು ಕಂಡ. ಸೂರ್ಯ ಚಂದ್ರ 12 ನಕ್ಷತ್ರ ಅವನಿಗೆ ಅಡ್ಡ ಬೀಳುವುದು. ಈಗ ಯಾಕೋಬ ಏನು ಹೇಳ್ತಾ ತನ್ನ ಮಗನ ನೋಡಿಕೊಂಡು ಗದರಿಸಿ, ಏನು ನಾನು ನಿನ್ನ ತಾಯಿ ಮತ್ತು ನಿನ್ನ ಅಣ್ಣ ತಮ್ಮಂದಿರು ನಿನಗೆ ಅಡ್ಡ ಬೀಳಲಿಕ್ಕೆ ಬರ್ತೇವೆ. ಅದರ ಅರ್ಥ ಏನು ಗೊತ್ತುಂಟಾ? ಯಾಕೋಬ ಯಾರಾಗಿದ್ದಾನೆ? ಯಾಕೋಬನ ಹೆಸರು ಇಸ್ರೇಲ್ ಎಂಬುದಾಗಿ ದೇವರು ಬದಲಾಯಿಸುವಂಥದ್ದನ್ನು 32ನೇ ಅಧ್ಯಾಯ 22ರಿಂದ ನಾವು 32ನೇ ವಾಕ್ಯದಲ್ಲಿ ಓದ್ತೇವೆ. ಆದಿಕಾಂಡ 32ನೇ ಅಧ್ಯಾಯ 22ರಿಂದ 32ನೇ ವಾಕ್ಯದಲ್ಲಿ ಓದ್ತೇವೆ. ಇಸ್ರೇಲ್ ಎಂಬುದಾಗಿ ದೇವರು ಏನು ಮಾಡ್ತಾನೆ? ಅವನ ಹೆಸರನ್ನು ಬದಲಾಯಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ ನಾವು. ಬೇಕಾದರೆ ಓದುವ 32ನೇ ಅಧ್ಯಾಯ 28ನೇ ವಾಕ್ಯ ಓದಿ. ಆದಿಕಾಂಡ. ಇನ್ನು ಮೇಲೆ ನೀನು ಯಾಕೋಬ ನೆನೆಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು. ಇಸ್ರೇಲ್ ಎಂಬ ಯಾಕೋಬನಿಗೆ ದೇವರು ಆ ರಾತ್ರಿಯಲ್ಲಿ ಇಸ್ರೇಲ್ ಎಂಬ ಹೆಸರನ್ನು ಬದಲಾಯಿಸಿ ಕೊಡುವಂತ ಕಾಣ್ತೇವೆ. ಹಾಗಾದ್ರೆ ಇಲ್ಲಿ ಯಾಕೋಬನು ಆದಿಕಾಂಡ 32ನೇ ಅಧ್ಯಾಯ 9, 10, 11ನೇ ವಾಕ್ಯವನ್ನು ಓದುವಾಗ ಏನ್ ಹೇಳ್ತಿದ್ದಾನೆ? ಅವನು ಗದರಿಸಿ, ನಾನು ನಿನ್ನ ತಾಯಿ ಅಂದರೆ ಯಾಕೋಬ ಅಂದ್ರೆ ಯಾರು? ಸೂರ್ಯ. ಅವನ ತಾಯಿ ರಾಹೇಲ ಅಂದರೆ ಯಾರು? ಚಂದ್ರ. ಇಲ್ಲಿ ಮಾತ್ರವಲ್ಲ, 12 ನಕ್ಷತ್ರಗಳು ಯಾರು? ಯೋಸೆಫನನ್ನು ಸೇರಿಸಿ ಇಸ್ರೇಲ್ ಗೋತ್ರಗಳ ಕುಲಗಳ 12 ನಾಯಕರುಗಳು ಅವನ ಅಣ್ಣ ತಮ್ಮಂದಿರೇ, ಉಳಿದ 11 ಜನ. ಪ್ರೈಸ್ ಗಾಡ್. ಹಾಗಾದ್ರೆ ಇದರ ವಾಕ್ಯದ ಆಧಾರದಲ್ಲಿ ತಿಳಿಯುವಂಥದ್ದು ಏನೆಂದರೆ, ಈ ಒಂದು ಸ್ತ್ರೀ ನಾವು ಕಾಣ್ತೇವೆ ಪರಲೋಕದಲ್ಲಿ. ಒಂದು ದರ್ಶನ ನಾವು ಕಾಣುವಂಥದ್ದು ಸ್ತ್ರೀ ಅಲ್ಲ, ಅದು ಏನು ಧರಿಸಿದೆ? ಸೂರ್ಯನ ಧರಿಸಿದ್ದಾಳೆ. ಅವಳ ಕಾಲ ಕೆಳಗೆ ಚಂದ್ರನಿದ್ದಾನೆ. 12 ನಕ್ಷತ್ರಗಳ ಮುಕುಟವನ್ನು ಅವರು ಧರಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಆದಿಕಾಂಡ 32ನೇ ಅಧ್ಯಾಯದ 9, 10, 11 ವಾಕ್ಯ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತಾ ಇದೆ. ಅದು ಬೇರೆ ಯಾರು ಅಲ್ಲ, ಇಸ್ರೇಲ್ ಜನಾಂಗ ಎಂಬುದಾಗಿ. ಅದು ಮತ್ತೆ ನಂತರ ದಿವಸ ನೆರವೇರುವುದನ್ನು ನೋಡ್ತೇವೆ ನಾವು. ಆದಿಕಾಂಡ 42ನೇ ಅಧ್ಯಾಯ 9ನೇ ವಾಕ್ಯ ಓದಿ. ಜೆನೆಸಿಸ್ ಚಾಪ್ಟರ್ 42 verses 9. ಅವನು ಅವರ ವಿಷಯವಾಗಿ ತನಗೆ ಬಿದ್ದ ಕನಸುಗಳನ್ನು, ಅಂದ್ರೆ ಯೋಸೇಫನು ತನಗೆ ಬಿದ್ದ ಕನಸುಗಳನ್ನು ನೆನಪಿಗೆ ತಂದುಕೊಂಡು ಅಂದ್ರೆ ಯಾವುದು? ಆದಿಕಾಂಡ 35ರಿಂದ 11 ವಾಕ್ಯದ ಅದನ್ನು ನೆನಪು ಮಾಡ್ತಾ ಇದ್ದಾನೆ ಆ ಘಟನೆಯನ್ನು. ಅವರಿಗೆ, ಅವನ ಅಣ್ಣಂದಿರಿಗೆ, ನೀವು ಗೂಢಾಚಾರರು ನಮ್ಮ ದೇಶದ ದುರ್ಬಲ ಸ್ಥಳಗಳನ್ನು. ಈಗ ಯೋಸೇಫ್ ಎಲ್ಲಿದ್ದಾನೆ? ಐಗುಪ್ತ ದೇಶದ ಸರ್ವಾಧಿಕಾರಿ ಆಗಿದ್ದಾನೆ. ಕಾನಾನ್ ದೇಶದ ಅವನ ಅಣ್ಣಂದಿರು ತನ್ನ ತಂದೆಯಿಂದ ಕಳಿಸಲ್ಪಟ್ಟು ಅವರು ಎಲ್ಲಿ ಬಂದಿದ್ದ? ಧಾನ್ಯಕ್ಕಾಗಿ. ಹಾಗೂ ಕ್ಷಾಮದ ಕಾಲ, ಅದು ಬರಗಾಲ, ಅವರು ಧಾನ್ಯಕ್ಕಾಗಿ ಬಂದಿದ್ದಾರೆ. ಈಗ ಅವನು ನೆನಪು ಮಾಡುವಂಥದ್ದು ಏನು? ಆ ಸಮಯದಲ್ಲಿ ಯೋಸೇಫ ಆತನಿಗೆ ಬಿದ್ದ ಕನಸು ಯಾವುದು? ಸೂರ್ಯ ಚಂದ್ರ
ಮತ್ತು 12 ನಕ್ಷತ್ರಗಳು ಅವನಿಗೆ ಅಡ್ಡ ಬೀಳ್ತವೆ ಎಂಬುದಾಗಿ ತನ್ನ ತಂದೆಗೆ ಅವತ್ತು ಅಣ್ಣಂದರಿಗೆ ಸೂಚಿಸಿದ ಕನಸನ್ನು ಈಗ ಜ್ಞಾಪಕ ಅದು ನೆರವೇರ್ತಾ ಇದೆ ಎಂಬುದಾಗಿ ಈಗ ಅವನಿಗೆ ಗೊತ್ತಾಗ್ತಾ ಇದೆ. ಪ್ರೈಸ್ ಗಾಡ್. ಆದಿಕಾಂಡ 42:6 ವಾಕ್ಯ ಓದಿ. ಜೆನೆಸಿಸ್ 42:6. ಐಗುಪ್ತ ದೇಶದ ಮೇಲೆ ಅಧಿಕಾರವನ್ನು ನಡೆಸಿ ಜನರಿಗೆ ಧಾನ್ಯವನ್ನು ಮಾರಿಸುವವನು ಯೋಸೇಫನೇ. ಇನ್ನೊಂದು ವಾಕ್ಯ ಓದಿ. ಆದಿಕಾಂಡ 43:26. 43:26. ಯೋಸೇಫನು ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಕ್ಕೆ ತಂದುಕೊಟ್ಟು ಅವನ ಮುಂದೆ ಅಡ್ಡ ಬಿದ್ದರು. ಅವನ ಮುಂದೆ ನೋಡಿ, ಅವ ಕನಸು ನೆನಪನ್ನು ಏನಾಗಿ ನೆರವೇರ್ತಾ ಇದೆಯಲ್ಲ. ಆದಿಕಾಂಡ 37ನೇ ಅಧ್ಯಾಯದ 5-11 ವಾಕ್ಯ ಅಲ್ಲಿ ನೆರವೇರ್ತಾ ಇದೆ. ಇನ್ನೊಂದು ವಾಕ್ಯ ಓದಿ. ಆದಿಕಾಂಡ 44:14. ಯಹೂದನು ಅವನ ಅಣ್ಣ ತಮ್ಮಂದಿರು ಯೋಸೇಫನ ಮನೆಗೆ ಬಂದಾಗ ಅವನು ಇನ್ನೂ ಅಲ್ಲೇ ಇದ್ದನು. ಅವರು ಅವನ ಎದುರಿಗೆ ಅಡ್ಡ ಬೀಳಲು. ನೋಡಿ, ಆ ಕನಸು ಇಲ್ಲಿ ನೆರವೇರುವಂಥದ್ದು ಕಾಣ್ತಾ. ಹಾಗಾದ್ರೆ ಈ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ? 12ನೇ ಅಧ್ಯಾಯ ಪ್ರಕಟಣೆ ಪುಸ್ತಕದಲ್ಲಿ ಈ ಸ್ತ್ರೀ ಸೂರ್ಯನನ್ನು ಧರಿಸಿದ್ದಾಳೆ, ಚಂದ್ರ ಅವಳ ಕಾಲ ಕೆಳಗಿದ್ದಾನೆ, 12 ನಕ್ಷತ್ರಗಳ ಒಂದು ಮುಕ್ಕುಟ ಧರಿಸಿದ್ದಾಳೆ. ಇದು ಬೇರೆ ಯಾರೂ ಅಲ್ಲ ಸ್ತ್ರೀ, ಇದು ಇಸ್ರೇಲ್ ಜನಾಂಗ ಅಥವಾ ಇಸ್ರೇಲ್ ರಾಷ್ಟ್ರವಾಗಿದೆ. ಈಗ ನಮಗೆ ಕ್ಲಾರಿಟಿ ಸಿಕ್ಕಿರಬೇಕಂತ ನಾನು ಆಲೋಚನೆ ಮಾಡ್ತೇನೆ ಪ್ರಿಯರೇ.